ವರ್ಬ್ ಬಗ್ಗೆ ನೋಡೋಣ. ವರ್ಬ್ ಕಾನ್ಸೆಪ್ಟ್, ಕ್ಲಾಸಿಫಿಕೇಶನ್ ಆ್ಯಂಡ್ ಕೆಲವೊಂದು ರೂಲ್ಸ್ಗಳು ನೋಡೋಣ. ಈ ವರ್ಬ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಹೆಂಗೆ ಯೂಸ್ ಆಗುತ್ತೋ ಅಲ್ಲಿ ನೋಡೋಣ. ಬಟ್ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನಮ್ಮ ಪ್ಲೇಲಿಸ್ಟಲ್ಲಿ ದೆರ್ ಆರ್ ಮೆನಿ ಶಾರ್ಟ್ ವಿಡಿಯೋಸ್ ಆಫ್ ವರ್ಬ್. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನಾದರೂ ಅಕಸ್ಮಾತ್ ಅವು ನೋಡಲಿಲ್ಲ ಅಂತಂದರೆ ಅವನ್ನ ನೋಡ್ಬಿಟ್ಟು ಬನ್ನಿ. ದೋಸ್ ಆರ್ ವೆರಿ ಶಾರ್ಟ್ ವಿಡಿಯೋಸ್. ಇಫ್ ವಾಚ್ಡ್ 1.5 ಆರ್ 2x ಸ್ಪೀಡಲ್ಲಿ ಇಟ್ ವಿಲ್ ಟೇಕ್ ವೆರಿ ಲೆಸ್ ಟೈಮ್. 5-7 minutes videos will be there. ಅವನ್ನ ನೋಡ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ರೆ ಯು ವಿಲ್ ಬಿ ಗೆಟಿಂಗ್ ಅ ವೆರಿ ಕ್ಲಿಯರ್ ಐಡಿಯಾ. ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಗ್ರಾಮರ್ ಇಸ್ ಅ ಕ್ಲಿಯರ್ ಕಟ್ ವೇ ಆಫ್ ಸ್ಟೆಪ್ ಬೈ ಸ್ಟೆಪ್ ಅಂಡರ್ಸ್ಟ್ಯಾಂಡಿಂಗ್. ಒಂದ್ಸಲ ನಾನು ವರ್ಬ್ ನೋಡ್ತೀನಿ, ಆಮೇಲೆ ಇನ್ನೊಂದು ನೋಡ್ತೀನಿ ಅಂತಂದರೆ ದೇರ್ ಈಸ್ ಅ ಲಿಂಕ್ ಬಿಟ್ವೀನ್ ಈಚ್ ಅಂಡ್ ಅದರ್, ಬ್ರದರ್. ಆ್ಯಂಡ್ ಇಫ್ ದ್ಯಾಟ್ ಈಸ್ ದ ಕೇಸ್, ಐಲ್ ಟೆಲ್ ಯು ಮೀ ನಾಟ್ ಆಸ್ ಯೋರ್ ಟೀಚರ್ ಬಟ್ ಆಸ್ ಯೋರ್ ಫ್ರೆಂಡ್. ಓಕೆ, ಆ ಒಂದು ನೋಡ್ಬಿಟ್ಟು ಬನ್ನಿ. ಯು ವಿಲ್ ಬಿ ಗೆಟಿಂಗ್ ಅ ವೆರಿ ಗುಡ್ ಕ್ಲಾರಿಟಿ ಆಫ್ ವಾಟ್ ವಿ ವಿಲ್ ಬಿ ಡಿಸ್ಕಸಿಂಗ್ ಹಿಯರ್. The same will be replicating but in a detailed way and with some rules. Now, modlu. Again, the first introduction. I welcome you all for the verb concept. Right. What is a verb here? Again, don't write anything, because ade na helidnalla last classes alli I'm finding out a solution to give you a PDF. A solution henge anta nodona, because it is I who am working. Okay. See, because ಈಗ ನನಗೆ ಬೇರೆ ಯಾರು ಹೆಲ್ಪ್ ಮಾಡೋರು ಇಲ್ಲ, ನಾನೇ ಮಾಡಬೇಕು. ಒಂದು ಇಲ್ಲಿ ನಾನೇನೇನು ವಾಟ್ ಇಸ್ ಇಸ್ ಬರೀತೀನೋ, ವಾಟ್ ಎವರ್ ಐ ರೈಟ್ ಹಿಯರ್, ನಾನೇ ಟೈಪ್ ಮಾಡಿ ನಿಮಗೆ PDF ಕೊಡೋ ಥರ ಮಾಡ್ತೀನಿ. ಆ್ಯಂಡ್ ಇನ್ ದ್ಯಾಟ್ PDF ಆಲ್ಸೋ ಐ ಗಿವ್ ಯು ಸಮ್ ಹೋಮ್ ವರ್ಕ್. ಟೇಕ್ ಅ ಪ್ರಿಂಟ್ ಔಟ್ ಆಫ್ ಇಟ್, ರೈಟ್ ವಾಟ್ ಎವರ್ ದಟ್ ಇಟ್ ಇಸ್ ರಿಕ್ವೈರ್ಡ್, ದ್ಯಾಟ್ ವಿಲ್ ಇಂಜೆಕ್ಟ್ ಇನ್ ಟು ಯೋರ್ ಬ್ರೈನ್. ಓಕೆ, ಸೊ ಡೋಂಟ್ ರೈಟ್ ನೌ. ಜಸ್ಟ್ 1.5 ಆರ್ 2x ಸ್ಪೀಡಲ್ಲಿ ಹಾಕ್ಬಿಟ್ಟು ನೋಡಿ ಅಷ್ಟೇ. ಬಟ್ ನೋಡುವಾಗ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್, ರೈಟ್? Now, I'll give you the PDF. How and what is that I'll decide in the next videos, because ನಾನು ಫಸ್ಟ್ ಇದನ್ನು ಟೈಪ್ ಮಾಡಬೇಕು ಆ್ಯಂಡ್ ನಾನು ಕೊಡಬೇಕು ನಿಮಗೆ. ಇಟ್ ಟೇಕ್ಸ್ ಟೈಮ್, ಬಟ್ ಟಿಲ್ ದೆನ್ ಟೇಕ್ ಅ ವ್ಯೂ ಆಫ್ ವಾಟ್ ಆಲ್ ದ ವರ್ಬ್ ಈಸ್ ಆಲ್ ಅಬೌಟ್. ರಿಪೀಟ್ ಇಟ್, because all that what comes in your examination is not what you have written, but what you have reproduce. Okay, verb. What is this? First ನಾನು ಹೇಳಿದ್ದೆ, ಇಟ್ ಈಸ್ ಅ ವರ್ಡ್ ಅಂತ ಹೇಳಬೇಕು. ಆ್ಯಂಡ್ ವರ್ಬ್ ಇಸ್ ವಾಟ್? ವರ್ಬ್ ಇಸ್ ಅ ನಮ್ಮ ಗ್ರಾಮರಲ್ಲಿ ಇಟ್ ಈಸ್ ಅ ಕಿಂಗ್ ಮೇಕರ್. ವರ್ಬ್ ಇಲ್ಲದೆ ಇರುವಾಗ ಅದು ಸೆಂಟೆನ್ಸೇ ಆಗಲ್ಲ. ಸೆಂಟೆನ್ಸೇ ಬರಲಿಲ್ಲ ಅಂತಂದಾಗ ದೇರ್ ಇಸ್ ನೋ ಪಾಯಿಂಟ್ ಆಫ್ ಗ್ರಾಮರ್. ಆ ಗ್ರಾಮರ್ ಇಸ್ ಆಲ್ ಆಫ್ ಅಬೌಟ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ರೈಟ್? ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್, ಈ ಎರಡನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ವರ್ಬ್. ಅದು ಗೊತ್ತು ನಿಮಗೆ, ಲಾಸ್ಟ್ ಕ್ಲಾಸಸ್ಸಲ್ಲಿ ನೋಡಿದ್ವಿ. ವರ್ಬ್ ಕ್ಲಾಸಿಫಿಕೇಶನ್ ನೋಡಿದ್ವಿ, ರೈಟ್? ಆಕ್ಷನ್ ವರ್ಬ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್, ಇದರಲ್ಲಿ 2 ಇದ್ದಾವೆ. ಈ ಥರ ನೋಡಿದ್ವಿ. ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್, ಡೈಟ್ರಾನ್ಸಿಟಿವ್ ಎಲ್ಲ ನೋಡಿದ್ವಿ. ಬಟ್ ನಾವು ವಾಟ್ ಆರ್ ವಿ ಗೋಯಿಂಗ್ ಟು ಡಿಸ್ಕಸ್? ದ್ಯಾಟ್ ಈಸ್ ಸಿಂಪಲ್. ವಾಟ್ ಎವರ್ ದಿಸ್ ಕಿಂಗ್ ಮೇಕರ್ ಡಸ್ ಇನ್ ದಿಸ್ ಕಂಪ್ಲೀಟ್ ಸಬ್ಜೆಕ್ಟ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಹೌ ಡಸ್ ದಿಸ್ ವರ್ಬ್ ಆ್ಯಕ್ಟ್ ಆಸ್ ಅನ್ ಅಡ್ಜೆಕ್ಟಿವ್ ಆಲ್ಸೋ? ಹೌ ಡಸ್ ದಿಸ್ ವರ್ಬ್, ಕ್ಯಾನ್ ಇಟ್ ಆ್ಯಕ್ಟ್ ಆಸ್ ಅ ನೌನ್? ಸಿ, ದ್ಯಾಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಒಂದೊಂದಾಗಿ ನೋಡೋಣ. ಬಟ್ ಇಟ್ ಈಸ್ ಅ ಕಿಂಗ್ ಮೇಕರ್, ಅದೊಂದು ಗೊತ್ತಲ್ವಾ? ವಿತೌಟ್ ಅ ವರ್ಬ್ ದೇರ್ ಇಸ್ ನಥಿಂಗ್ ಗ್ರಾಮರ್. ಇಟ್ ಈಸ್ ಅ ವರ್ಡ್. ಬೇಸಿಕಲಿ ಇಟ್ ಈಸ್ ಅ ವರ್ಡ್. ಓಕೆ, ಇದೇನು ಹೇಳೋದು? ಒಂದು, ಇದನ್ನು ಆ್ಯಕ್ಷನ್ ತೋರಿಸುತ್ತೆ. ಇಟ್ ಟೆಲ್ಸ್ ಅಸ್ ಅಬೌಟ್ ಆ್ಯಕ್ಷನ್. ದ ಸೆಕೆಂಡ್ ಥಿಂಗ್ ಇಸ್ ಇಟ್ ಟೆಲ್ಸ್ ಅಸ್ ಅಬೌಟ್ ಅ ಸ್ಟೇಟ್. ಆ್ಯಕ್ಷನ್ ಟೆಲ್ಸ್ ಅಸ್ ಅಬೌಟ್ ವರ್ಕ್, ಅಲ್ವಾ? ಸ್ಟೇಟ್ ಟೆಲ್ಸ್ ಅಸ್ ಅಬೌಟ್ ಟೈಮ್. ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತೀನಿ ಈಗ, ರೈಟ್? ವಾಟ್ ಇಸ್ ದಿಸ್? ಹ್ಯಾಪನಿಂಗ್ಸ್. What are these happenings? Will tell us. We'll discuss this. Okay. Right. ಇದೊಂದು ನೋಡ್ಕೊಳ್ಳಿ. Don't what is this get confused with this time or happening. It is automatically ಆಗೋದೇನೋ happening ಅಂತ ಹೇಳ್ತೀವಿ. ಅದು we'll discuss it later. Not an issue. And that will never affect your grammar. And ಇದನ್ನ ಹೇಳಿಲ್ಲ ಅಂತಂದ್ರೆ ನಿಮ್ಗೊಂದು ಮಾರ್ಕ್ ಕಮ್ಮಿ ಆಗುತ್ತೆ. ಅದೂ ಅಲ್ಲ. Don't worry. It is I here. Okay, it is I here who will be taking care of all your grammar basics and rules. Right. See, action, state. Verb is a word which tells action and state. Okay. ಒಂದು ನೆನ್ಪಿಟ್ಕೊಳ್ಳಿ, ವರ್ಬ್ ಇಲ್ಲದೆ ಇರುವಾಗ ಏನಾಗುತ್ತೆ? ವರ್ಬ್ ಇಲ್ಲದೆ ಇರುವಾಗ ಸೆಂಟೆನ್ಸೇ ಆಗಲ್ಲ. ಅದು ನೋಡಿದ್ವಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟಲ್ಲಿ. ಆ್ಯಂಡ್ ಇಲ್ಲಿ ಮೇನ್ ಏನು ಅಂತಂದರೆ ಆ್ಯಕ್ಷನ್ ವರ್ಬ್ ಇಸ್ ದ ಮೇನ್ ವರ್ಬ್. ವರ್ಬ್ ಈಸ್ ಕ್ಲಾಸಿಫೈಡ್ ಇಂಟು 2 ಅಂತ ನಮಗೆ ಗೊತ್ತು. ಒಂದು ಆ್ಯಕ್ಷನ್ನ ತೋರಿಸೋದು, ಆ್ಯಸ್ ಪರ್ ದ ಡೆಫಿನೇಷನ್ ಅಲ್ವಾ ನಾವು ಹೇಳೋದು. ಒಂದು ಆ್ಯಕ್ಷನ್ ತೋರಿಸೋದು, ಇನ್ನೊಂದು ಸ್ಟೇಟ್ನ ತೋರಿಸೋದು, ಅಲ್ವಾ?
ಅಷ್ಟೇ. ಆ್ಯಕ್ಷನ್ನ ತೋರಿಸೋ ವರ್ಬ್ನ ಏನಂತ ಹೇಳ್ತೀವಿ? ಆ್ಯಕ್ಷನ್ ವರ್ಬ್ ಅಂತ ಹೇಳ್ತೀವಿ. ಆರ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಮೇನ್ ವರ್ಬ್. ಯಾಕೆಂದರೆ ಕೆಲಸ ಏನಾಗ್ತಾ ಇದೆಯೋ ಅದೇ ನಮಗೆ ಮೇಯ್ನ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಮೇನ್ ವರ್ಬ್. ಓಕೆ. ಮೇನ್ ವರ್ಬ್ ಇಲ್ಲದೆ ಬೇಕೇ ಬೇಕಾ? ಎಸ್, ಬೇಕೇ ಬೇಕು. ಎನಿ ಸೆಂಟೆನ್ಸ್, ಆಸ್ ಐ ಟೋಲ್ಡ್ ಯು, ಎನಿ ಸೆಂಟೆನ್ಸ್ ನೀಡ್ ಅ ವರ್ಬ್. Right, a verb. So can I write it as action verb plus object? Yes, it can be written. Action verb idre action verb will become a main verb. But action verb ilde iruvaga there is a verb that is called helping verb. Helping verb will tell us about a what is this? Helping verb it itself will act as a main verb. Right? ಇಷ್ಟು ನೆನ್ಪಿಟ್ಕೊಳ್ಳಿ. ನಾವ್ ವೇರ್ ಇಸ್ ದಿಸ್ ಹೆಲ್ಪಿಂಗ್ ವರ್ಬ್? ಹೆಲ್ಪಿಂಗ್ ವರ್ಬ್ ಇಸ್ ದಿಸ್. ಸ್ಟೇಟ್ನ ಹೇಳೋದು ನಾವೇನಂತ ಹೇಳ್ತೀವಿ? ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ. ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ 2 ಕ್ಲಾಸಿಫಿಕೇಶನ್ಸ್ ನೋಡಿದ್ವಿ. ಅದರಲ್ಲಿ ಆಕ್ಸಿಲರಿ ವರ್ಬ್ಸ್ ನೋಡಿದ್ವಿ ಆ್ಯಂಡ್ ಎರಡನೇದು ಮಾಡಲ್ಸ್ ಅಂತ ನೋಡಿದ್ವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಇಫ್ ಯು ಆರ್ ಕಮಿಂಗ್ ಫಾರ್ ದ ಫಸ್ಟ್ ಟೈಮ್ ಹಿಯರ್ ದೆನ್ ವಾಚ್ ಆಲ್ ದ ಪ್ರೀವಿಯಸ್ ವಿಡಿಯೋಸ್ ಆಫ್ ವೇರ್ ದ ವರ್ಬ್ ಇಸ್ ಬಿನ್ ಟೋಲ್ಡ್. ರೈಟ್? ಓಕೆ. ನಾವು ಸಿ ಹಿಯರ್ ಸ್ಟೇಟ್ನ ಹೇಳುವಾಗ ನಮಗೆ ಟೈಮ್ ಸಿಗುತ್ತೆ. ಟೈಮ್ನ ಹೇಳಬೇಕು ಅಂತಂದರೆ ಒಂದು ಆಕ್ಸಿಲರಿ ವರ್ಬ್ಸ್ ಆ್ಯಂಡ್ ಕೆಲವೊಂದು ಹ್ಯಾಪನಿಂಗ್ಸ್ ಆರ್ ಸ್ಟ್ರೆಸ್ ಮಾಡೋದು ಆರ್ ಸಮ್ ಅಡಿಷನಲ್ ಇನ್ಫಾರ್ಮೇಷನ್ ಕೊಡೋಕ್ಕೆ ನಮಗೆ ಮಾಡಲ್ಸು ಬೇಕು. ರೈಟ್? ಫಸ್ಟ್ ಬೇಸಿಕ್ ಥಿಂಗ್ ಇಸ್, ಆಸ್ ಐ ಟೋಲ್ಡ್ ಯು, ವರ್ಬ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾಂಡೇಟ್ರಿ. ಆ ವರ್ಬ್ ಏನು ಮ್ಯಾಂಡೇಟ್ರಿ ಅಂದರೆ ಆ್ಯಕ್ಷನ್ ವರ್ಬ್ ಬೇಕು ನಮಗೆ. ಆ್ಯಕ್ಷನ್ ವರ್ಬ್ ಇಸ್ ದ ಮೇನ್ ವರ್ಬ್. ಮೇನ್ ವರ್ಬ್ ಆರ್ ಆ್ಯಕ್ಷನ್ ವರ್ಬ್ ಇಲ್ಲದೆ ಇರುವಾಗ ಹೆಲ್ಪಿಂಗ್ ವರ್ಬ್ ಇನ್ ದ್ಯಾಟ್ ಟು ಸ್ಪೆಸಿಫಿಕ್ ಆಕ್ಸಿಲರಿ ವರ್ಬ್ ವಿಲ್ ಆ್ಯಕ್ಟ್ ಆಸ್ ಅ ಮೇನ್ ವರ್ಬ್. Because these auxiliary verbs can act as a main verbs too, and those will form what is this take a role as linking verbs. Adu niಮಗೆ ಗೊತ್ತು. ಇವೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಅಗೇನ್ ಐ ಥಾಟ್ ಟು ರಿವೈಸ್ ಒನ್ಸ್ ಅಂಡ್ ನೌ ದಿಸ್ ಇಸ್ ಓವರ್. ಓಕೆ. ಕ್ಲಾಸಿಫಿಕೇಶನ್ ನೋಡಿ. ವರ್ಬ್ಸ್ ಇದಾವಲ್ಲ, ವರ್ಬ್ಸ್ನ ನಾವು ವಾಟ್ ಇಸ್ ದಿಸ್, ಆಸ್ ಐ ಟೋಲ್ಡ್ ಯು, ಮೇನ್ ವರ್ಬ್ಸ್ ಥರ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಏನು ವಾಟ್ ಇಸ್ ದಿಸ್, ಇಲ್ಲೇ ಬರೀತೀನಿ ಮತ್ತಿನ್ನೊಂದ್ಸಲ. ಮೇನ್ ವರ್ಬ್ಸ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ಸ್ ಅಲ್ವಾ? ಈ ಮೇನ್ ವರ್ಬ್ಸ್ ಜಾಗದಲ್ಲಿ ನಾವು ಇನ್ನೊಂದು ಕ್ಲಾಸಿಫಿಕೇಶನ್ ಮಾಡಬಹುದು. ವಾಟ್ ಆರ್ ದೋಸ್? ಒಂದು ಫೈನೈಟ್ ವರ್ಬ್ಸ್, ರೈಟ್? ಇನ್ನೊಂದು ನಾನ್ ಫೈನೈಟ್ ವರ್ಬ್ಸ್. ನೆನ್ಪಿಟ್ಕೊಳ್ಳಿ, ಡೋಂಟ್ ರೈಟ್ ಎನಿಥಿಂಗ್. I'll give you these PDFs and how and what we'll decide later. Now, finite verbs, non-finite verbs. What are these finite verbs and what are these non-finite verbs? That will discuss. ಯಾಕೆ ಫೈನೈಟ್ ಅಂತ ಬಂದಿದೆ, ಯಾಕೆ ನಾನ್ ಫೈನೈಟ್ ಅಂತ ಹೆಸರು ಬಂದಿದೆ, ಏನೋ ಒಂದು ಕಾರಣ ಇದ್ದೇ ಇರುತ್ತಲ್ಲ, ಅದನ್ನ ನೋಡೋಣ. The time will come where you will be knowing why this word finite and non-finite has come. But before that, ಫಸ್ಟ್ ನೀವು ನೋಡ್ಬೇಕಾಗಿರೋದು ವಾಟ್ ಆರ್ ದ ಎಫೆಕ್ಟ್ಸ್, ಯಾಕೆ ಈ ಥರ ಕ್ಲಾಸಿಫಿಕೇಶನ್ ಮಾಡಿದ್ದೀರಾ ಅಂತ. ಓಕೆ. ಫೈನೈಟ್ ವರ್ಬ್ಸ್ ಒಂದು ವಾಟ್ ಇಸ್ ದಿಸ್ ನೇಚರ್ ಇದೆ. ಏನು? ದೀಸ್ ಚೇಂಜ್ ಅಕಾರ್ಡಿಂಗ್ ಟು ವಾಟ್? ದೀಸ್ ಡಸಂಟ್ ಚೇಂಜ್, ದೀಸ್ ರಿಮೈನ್ ಅನ್ಚೇಂಜ್ಡ್. ವಿತ್ ರೆಸ್ಪೆಕ್ಟ್ ಟು ವಾಟ್? ಫೈನೈಟ್ ವರ್ಬ್ಸ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಒಂದು ಎಸ್ ಟೈಮ್, ಎರಡನೇದು ಸಬ್ಜೆಕ್ಟ್. ಟೈಮ್ ಆ್ಯಂಡ್ ಸಬ್ಜೆಕ್ಟ್, ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ಸಬ್ಜೆಕ್ಟ್ ಯಾವ ವರ್ಬ್ ಆದರೂ ಚೇಂಜ್ ಆದರೆ ದೆನ್ ದ್ಯಾಟ್ ವರ್ಬ್ ಇಸ್ ಕಾಲ್ಡ್ ಆಸ್ ಅ ಫೈನೈಟ್ ವರ್ಬ್. ಓಕೆ. ಅಗೇನ್, ಇರ್ರೆಸ್ಪೆಕ್ಟಿವ್ ಆಫ್ ಸಬ್ಜೆಕ್ಟ್ ಆ್ಯಂಡ್ ಟೈಮ್ ಆ್ಯಂಡ್ ಸಬ್ಜೆಕ್ಟ್ ಚೇಂಜ್ ಆದ್ರೂ ವರ್ಬ್ ಚೇಂಜ್ ಆಗ್ತಾ ಇಲ್ಲ ಅಂತ ಅಂದಾಗ, ಅನ್ಚೇಂಜ್ಡ್ ಥರ ಇದ್ದಾಗ, ದೋಸ್ ವರ್ಬ್ಸ್ ಆರ್ ನಾನ್ ಫೈನೈಟ್ ವರ್ಬ್ಸ್. ಓಕೆ. ವಾಟ್ ಎವರ್ ಯು ಸಿ ವರ್ಬ್ V1 ಫಾರ್ಮ್, V2 ಫಾರ್ಮ್, V3 ಫಾರ್ಮ್, ರೈಟ್? ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟಲ್ಲಿ, ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟಲ್ಲಿ ದಿಸ್ ವರ್ಬ್ ಈಸ್ ಅ ಫೈನೈಟ್ ವರ್ಬ್. V1, V2, V3 ಫಾರ್ಮ್ಸ್ ಇದಾವಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ. ದ ಡೇ ಆ್ಯಂಡ್ ದ ಟೈಮ್ ವಿಲ್ ಕಮ್ ವೇರ್ ಯು ವಿಲ್ ಬಿ ಡಿಸ್ಕಸಿಂಗ್ ವಾಟ್ ಆರ್ ಆಲ್ ದ ನಾನ್ ಫೈನೈಟ್ ವರ್ಬ್ಸ್ ಟು. ಅವಾಗ ನಿಮಗೆ ವಾಟ್ ಈಸ್ ಫೈನೈಟ್, ಯಾಕೆ ಫೈನೈಟ್ ಅಂತ, ಲಿಮಿಟೆಡ್ ಅಂತ ಹೇಳಿದ್ವಿ ಅಂತ ಅವಾಗ ಅರ್ಥ ಆಗುತ್ತೆ. ರೈಟ್? ನಾನ್ ಫೈನೈಟ್, ಈಗ ನಾರ್ಮಲ್ ವರ್ಬ್ಸ್ ಈಗ ತನಕ ನಾವೇನೇನು ನೋಡಿದ್ವೋ ಅವೆಲ್ಲ ಫೈನೈಟ್ ವರ್ಬ್ಗಳು. ವೆರಾಸ್ ನಾನ್ ಫೈನೈಟ್ ವರ್ಬ್ಸ್ ಆರ್ 3. ಒಂದು ಜೆರಂಡ್, ಎರಡನೇದು ಇನ್ಫಿನಿಟಿವ್, ರೈಟ್? ಮೂರನೇದು ಪಾರ್ಟಿಸಿಪಲ್, ರೈಟ್? ಈ ಮೂರು
ನಾನ್ ಫೈನೈಟ್ ವರ್ಬ್ಗಳು. ಓಕೆ, ರೈಟ್. ಇಷ್ಟು ನೆನ್ಪಿಟ್ಕೊಳ್ಳಿ ಅಷ್ಟೇ. ಈ 3 ಸ್ಪೆಷಾಲಿಟಿ ಏನು ಆರ್ ವಾಟ್ ಇಸ್ ದಿಸ್ ಪ್ರಾಪರ್ಟಿ ಏನು, ದೀಸ್ ಆರ್ ಅನ್ಚೇಂಜ್ಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂಡ್ ಸಬ್ಜೆಕ್ಟ್. ಡೋಂಟ್ ರೈಟ್ ಇಟ್ ಇನ್ ಯುವರ್ ಮೈಂಡ್. ಓಕೆ, ಫೈನೈಟ್ ವರ್ಬ್ಸ್ ಡೂ ಚೇಂಜ್ ವಿತ್ ಟೈಮ್ ಅಂಡ್ ಸಬ್ಜೆಕ್ಟ್. ಅದೇ ಈಸ್, ಆಮ್, ಆರ್, ವಾಸ್, ವರ್, ಈ ಥರ. ಸಪೋಸ್ ರಾಮ ಅಂದರೆ ಸಿಂಗಲ್, ಸೊ ಈಸ್, ರೈಟ್. ರಾಮ ಆ್ಯಂಡ್ ಸೀತಾ ಅಂತಂದಾಗ ಆರ್ ಬರುತ್ತೆ. ಸೊ ಆರ್ ಅನ್ನೋದು ಫೈನೈಟ್ ವರ್ಬ್, ಬಿಕಾಸ್ ಸಬ್ಜೆಕ್ಟ್ ಚೇಂಜ್ ಆದರೆ ವರ್ಬ್ ಚೇಂಜ್ ಆಗ್ತಾ ಇದೆ, ಟೈಮ್ ಚೇಂಜ್ ಆದರೆ ವರ್ಬ್ ಚೇಂಜ್ ಆಗ್ತಾ ಇದೆ. ಆ ಥರ ವರ್ಬ್ಗಳೆಲ್ಲ ಫೈನೈಟ್ ವರ್ಬ್ಸ್. ವಾಟ್ ಆರ್ ದಿಸ್ ಜೆರಂಡ್, ವಾಟ್ ಆರ್ ದಿಸ್ ಇನ್ಫಿನಿಟಿವ್ಸ್, ವಾಟ್ ಆರ್ ದಿಸ್ participles, and how I do these come under non-finite verbs will be discussed in the later advanced concepts, and in specific, especially we'll be discussing all these non-finite verbs in a special video, not here, because ಇದನ್ನ ಹೇಳ್ಬಿಟ್ರೆ ಇದು ಕನ್ಫ್ಯೂಸ್ ಆಗ್ತೀರಾ. ಏನೋ ಒಂದು ಫಸ್ಟ್ ನಾವು ತಿಳ್ಕೋಬೇಕು. ಆಸ್ ವಿ ಆರ್ ಇನ್ ಥ್ರೂ ದ ವಾಟ್ ಇಸ್ ದಿಸ್ ಇನಿಷಿಯಲ್ ಸ್ಟೇಜಸ್ ಆಫ್ ಗ್ರಾಮರ್, ವಿ ಸ್ಟಿಕ್ ಆನ್ or we limit our discussion to finite verbs. Let us discuss those. ನಿಮ್ಗೆ ಗೊತ್ತು, ಅಗೇನ್ ವರ್ಬ್ ಕ್ಲಾಸಿಫಿಕೇಶನ್ ಏನು, ಒಂದು ಮೈನ್ ವರ್ಬ್ ಆಕ್ಷನ್ ವರ್ಬ್. ಈಗ ನಾನು ಸ್ಪೆಸಿಫಿಕ್ ಆಗಿ ಮೈನ್ ವರ್ಬ್ ಅಂತ ಹೇಳಲ್ಲ, ಆಕ್ಷನ್ ವರ್ಬ್ ಅಂತ ಹೇಳ್ತೀನಿ. ಹೆಲ್ಪಿಂಗ್ ವರ್ಬಲ್ಲಿ ಆಕ್ಸಿಲರಿ ವರ್ಬ್ಸ್ ಆ್ಯಂಡ್ ಮಾಡಲ್ಸ್. ಆಕ್ಸಿಲರಿ ವರ್ಬ್ಸ್ ಅಲ್ಲಿ ನಮಗೆ ಗೊತ್ತು, ದೀಸ್ ಆರ್ ದ ಹೆಲ್ಪಿಂಗ್ ವರ್ಬ್ಸ್, ರೈಟ್. ಪ್ರೈಮರಿ ಆಕ್ಸಿಲರೀಸ್ ಅಂತ ಹೇಳ್ತಾರೆ, ಕೆಲವರು ಸೆಕೆಂಡರಿ ಆಕ್ಸಿಲರಿ ಹೇಳ್ತಾರೆ. ಒನ್ ಥಿಂಗ್ ಈಸ್, ಯು ಆರ್ ನಾಟ್ ವಾಟ್ ಇಸ್ ದಿಸ್ ನೋಯಿಂಗ್ ಹಿಯರ್ ಟು ಬಿಕಮ್ ಎ PhD ಹೋಲ್ಡರ್. ಇಲ್ಲಿ ನೀವು ಬಂದಿರೋದು ಮಾರ್ಕ್ಸ್ ಬರಬೇಕು ನಿಮಗೆ, ಅಷ್ಟು ತಿಳ್ಕೊಳಕ್ಕೆ ಅಷ್ಟು ಮಾತ್ರ ನನ್ನ ಪ್ರಕಾರ. ಆ್ಯಂಡ್ ಅದು ಬಿಟ್ಟು ಏನಾದರೂ ನೆಕ್ಸ್ಟ್ ಲೆವೆಲ್ಗೆ ಏನಾದರೂ ಅವರು ಹೋಗಿ ಕೇಳಿದರೆ ಅದನ್ನು ಆನ್ಸರ್ ಮಾಡೋ ಥರ ನೀವು ರೆಡಿಯಾಗಿರಬೇಕು, ಅಷ್ಟು ನನಗೆ ಗೊತ್ತು. Right, that clarity I'll give it to you. Now, auxiliary verbs are primary auxiliary verbs. These can act independently. These can be used independently as main verbs too. ಅದರಲ್ಲಿ 3 ಇದ್ದಾವೆ. ಒಂದು ಬಿ ಫಾರ್ಮ್, ಇನ್ನೊಂದು ಡೂ ಫಾರ್ಮ್, ಆ್ಯಂಡ್ ಇನ್ನು 3ನೇದು ಹ್ಯಾವ್ ಫಾರ್ಮ್ಸ್ ಅಂತ. ಗೊತ್ತಲ್ವಾ? ಬಿ ಫಾರ್ಮ್ಸಲ್ಲಿ ನಿಮ್ಗೆ ಗೊತ್ತು, ಈಸ್, ಆಮ್, ಆರ್, ಪ್ರೆಸೆಂಟ್ ಟೆನ್ಸ್ ಹೇಳೋದು, ರೈಟ್. ವಾಸ್, ವರ್, ಪಾಸ್ಟ್ ಟೆನ್ಸ್ ಹೇಳೋದು. ಆರ್ ಅನ್ನೋದು ಪ್ಲೂರಲ್, ವರ್ ಅನ್ನೋದು ಪ್ಲೂರಲ್. ಓಕೆ. ಬಿ ನಲ್ಲಿ ಬಿ, ಬೀಯಿಂಗ್, ಬೀನ್, ರೈಟ್. ಬೀನ್ ಇದನ್ನು V3 ತರ ಹೇಳೋದು. ಇಂಗ್ ಫಾರ್ಮ್, V1 ಫಾರ್ಮ್, V1, V2, V3 ವಿಲ್ ಬಿ ಡಿಸ್ಕಸಿಂಗ್. ಬಟ್ ಬಿ ಫಾರ್ಮ್ಸ್ ಅಲ್ಲಿ ಏನೇನಿದಾವೋ ನಿಮಗೆ ಗೊತ್ತಾಗಬೇಕು. ಬಿ ಫಾರ್ಮ್ಸ್ ಅಲ್ಲಿ ಒಂದು ಕ್ಲಾಸಿಫಿಕೇಶನ್ ಇಸ್ ದಿಸ್: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, singular, plural, and this is used as an what is this extra. That what extra is, that we'll discuss in the later concepts like direct, indirect, active, passive voice, each and everything. Not only this, in tenses also, tenses alle bandbidutte, don't worry. Now do forms are do, does, and did is used in V2, that you know, past tense. Next, has, have, has, have, had is used in V3 form, that you know, that is perfect tense. Has or have is or had is used in perfect tenses. Okay, but ನೋಡಿ, has or have or had are used in ಒಂದು perfect tense. ಅಂದ್ರೆ ಏನು? ಪ್ರೆಸೆಂಟ್ ಪರ್ಫೆಕ್ಟ್ ಇದ್ರೆ ಹ್ಯಾಸ್ ಆರ್ ಹ್ಯಾವ್ ಯೂಸ್ ಮಾಡ್ತೀರಾ, ಪಾಸ್ಟ್ ಇದ್ರೆ ಹ್ಯಾಡ್ ಯೂಸ್ ಮಾಡ್ತೀರಾ, ರೈಟ್. ಮಾಡ್ತೀರಾ ಅಲ್ವಾ? ಎಸ್, ಪಾಸ್ಟ್ ಇದ್ದಾಗ ಹ್ಯಾಡ್ ಮಾಡ್ತೀರಾ. ಬಟ್ ಹ್ಯಾಡ್ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಹ್ಯಾಸ್ ಆರ್ ಹ್ಯಾವ್ ಇದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಒಟ್ಟಿನಲ್ಲಿ ಪರ್ಫೆಕ್ಟ್ ಟೆನ್ಸಲ್ಲೇ ಹ್ಯಾಸ್ ಆರ್ ಹ್ಯಾವ್ ಹ್ಯಾಸ್ ಹ್ಯಾವ್ ಹ್ಯಾಡ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಹ್ಯಾಸ್ ಹ್ಯಾವ್ ಹ್ಯಾಡ್ಗೆ ಒಂದು ಬೇಸಿಕ್ ಮೀನಿಂಗು ಇದೆ. ಬೇಸಿಕ್ ಮೀನಿಂಗು ಇದೆ. ವಾಟ್ ಈಸ್ ದಟ್ ಬೇಸಿಕ್ ಮೀನಿಂಗ್ ಯಾರ್? ಬೇಸಿಕ್ ಮೀನಿಂಗ್ ಅಂದ್ರೆ ಐ ಹ್ಯಾವ್ ಅ ವಾಟ್ ಇಸ್ ದಿಸ್ ಲ್ಯಾಪ್ಟಾಪ್ ಅಂತ ಅನ್ಕೊಳ್ಳಿ, ಐ ಹ್ಯಾವ್ ಅ ಕಂಪ್ಯೂಟರ್. ಸಪೋಸ್ ಹ್ಯಾವ್ ಅಂದರೆ ಏನು? ಹ್ಯಾವ್ ಅನ್ನೋದು ನಮಗೆ ಒಂದು ಕೆಲವೊಂದು ಮೀನಿಂಗ್ಸ್ ತೋರಿಸುತ್ತೆ. ದಿಸ್ ಬೇಸಿಕ್ ಮೀನಿಂಗ್, ರೈಟ್. ಹ್ಯಾವ್ದು ಬೇಸಿಕ್ ಮೀನಿಂಗ್ ಏನು? ಅದೇ ಐ ಹ್ಯಾವ್ ಅ ಲ್ಯಾಪ್ಟಾಪ್ ಸಪೋಸ್. ಓಕೆ, NING. ಹ್ಯಾವ್ ಬೇಸಿಕ್ ಮೀನಿಂಗ್ಸ್ ಏನು? ಮೀನಿಂಗ್ಸ್ ಒಂದು, ಇಟ್ ಟೆಲ್ಸ್ ಅಸ್ ಅಬೌಟ್ ಪೊಸೆಷನ್, ರೈಟ್. ಸ್ಪೆಲ್ಲಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಪೊಸೆಷನ್, ರೈಟ್. ಒಂದು ಪೊಸೆಷನ್ ತೋರಿಸೋದು.
SSESSION. ನೆಕ್ಸ್ಟ್ ಇನ್ನೊಂದು ಕನ್ಸಂಪ್ಷನ್ ತೋರಿಸುತ್ತೆ. ಕನ್ಸಂಪ್ಷನ್ we can tell it as eating also, or eating. I'll write each and everything, I'll type it and give it to you, but in a different way I'll give it to you. Experience, ಅಷ್ಟೇ. ಆರ್ ಇದೆ ಟೈಮ್ ಸ್ಪೆಂಡಿಂಗ್. I thought of writing in hurriedly, so I don't mind about my, what is this one, spell, handwriting. Eating, that's it. Possession, I told you, ಈಗಲೇ ಹೇಳಿದ್ನಲ್ಲ, I have a laptop. Consumption or eating, have, suppose having, I am having my breakfast. ರೈಟ್, ಈಗ ಏನು ಮಾಡ್ತಾ ಇದೆಯಾ ಅಂತಂದರೆ ಐ ಆಮ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್. ಐ ಆಮ್ ಈಟಿಂಗ್ ಮೈ ಬ್ರೇಕ್ಫಾಸ್ಟ್ ಅಂತಾನೂ ಹೇಳ್ಬೋದು, ಐ ಆಮ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್ ಅಂತಾನೂ ನಾನು ಹೇಳ್ಬೋದು. ಎಕ್ಸ್ಪೀರಿಯನ್ಸ್, ಸಪೋಸ್ ಐ ಆಮ್ ಹ್ಯಾವಿಂಗ್ ಫನ್ ಅಂತ ಹೇಳ್ಬೋದು. ಈಗ ಸಪೋಸ್ ವಾಟ್ ಆರ್ ಯು ಡೂಯಿಂಗ್, ಐ ಆಮ್ ಹ್ಯಾವಿಂಗ್ ಫನ್ ಅಂತ ಹೇಳ್ಬೋದು. ರೈಟ್, ಐ ಆಮ್ ಹ್ಯಾವಿಂಗ್ ಫನ್, ಹ್ಯಾವಿಂಗ್ ಅಂತ ಬರೋದು ಎಲ್ಲಿ ಅಂತ ನಾನು ಹೇಳ್ತೀನಿ, ಐ ಆಮ್ ಹ್ಯಾವಿಂಗ್ ಫನ್ ಅಂತ ಹೇಳ್ಬೋದು. ಟೈಮ್ ಸ್ಪೆಂಡಿಂಗ್ ಎಲ್ಲಿ, ಅದೇ ಐ ಆಮ್ ಹ್ಯಾವಿಂಗ್ ಫನ್, ಆರ್ ಐ ಆಮ್ ಹ್ಯಾವಿಂಗ್ ಅ ಗುಡ್ ಟೈಮ್, ಐ ಆಮ್ ಹ್ಯಾವಿಂಗ್ ಅ ಬ್ಯಾಡ್ ಟೈಮ್, ಈ ಥರ ಹೇಳ್ತೀವಲ್ಲ ಫ್ರೇಸಸ್. ಐ ಆಮ್ ಹ್ಯಾವಿಂಗ್ ಅ ಬ್ಯಾಡ್ ಟೈಮ್, ಗುಡ್ ಟೈಮ್, ಈ ಥರ ಹೇಳುವಾಗ ಟೈಮ್ ಸ್ಪೆಂಡಿಂಗಲ್ಲೂ ಹ್ಯಾವ್ ಅಂತ ಬಂದ್ಬಿಡುತ್ತೆ. ಬಟ್ ಮೇಜರ್ಲಿ ವಾಟ್ ಯು ಯೂಸ್ ಇಸ್ ಇನ್ ಪೊಸೆಷನ್, ಬೇಸಿಕ್ ಮೀನಿಂಗ್. ಐ ಹ್ಯಾವ್ ಅ ಕಾರ್, ದೇ ಶಿ ಹ್ಯಾಸ್ ಅ ಲ್ಯಾಪ್ಟಾಪ್, ವಾಟ್ ಎವರ್ ಇಟ್ ಇಸ್. ಹ್ಯಾಸ್, ಹ್ಯಾವ್, ಹ್ಯಾಡ್ ಲೆವೆಲ್ಲ. ಹ್ಯಾಡ್ ಅನ್ನೋದೇನು ಪಾಸ್ಟ್ ಟೆನ್ಸ್, ಐ ಹ್ಯಾಡ್ ಅ ಸೈಕಲ್, ಅಂದರೆ ಪಾಸ್ಟ್ ಟೆನ್ಸಲ್ಲಿ ನನ್ನ ಹತ್ರ ಇತ್ತು ಅಂತ. ಪೊಸೆಷನ್ನೇ ಪಾಸ್ಟ್ ಟೆನ್ಸಲ್ಲಿ. ಓಕೆ, ವೆರಿ ಗುಡ್ ಸರ್. ಇಷ್ಟು ಬೇಸಿಕ್ ಆಗಿ ಹೇಳ್ಬೇಡ ಸರ್ ಅಂತಂದರೆ, ಓಕೆ, ಫಾರ್ ಯು ಇಟ್ ಮೈಟ್ ಬಿ ಗುಡ್, ಬಟ್ ಆಸ್ ಇಟ್ ಈಸ್ ಅ ಯೂಟ್ಯೂಬ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಸರ್ವ್ಡ್ ಟು ಆಲ್, ಈವನ್ ಅ 5th ಕ್ಲಾಸ್ ಆರ್ 6th ಕ್ಲಾಸ್ ಸ್ಟೂಡೆಂಟ್ ಮೈಟ್ ಸಿ. ಸೊ ಮೈ ಆಬ್ಜೆಕ್ಟಿವ್ ಇಸ್ ಒನ್, ಯಾರು ನೋಡಿದ್ರು ಅವ್ರಿಗೆ ಪರ್ಪಸ್ ಸರ್ವ್ ಆಗಬೇಕು. ನಾವು ನೆಕ್ಸ್ಟ್ ಮಾಡಲ್ ಆಕ್ಸಿಲರೀಸ್, ಅದೇ ಹೇಳಿದ್ನಲ್ಲ, ದೀಸ್ ಆರ್ auxiliary verbs, be forms, do forms and have forms. What are modals? Modals are 13 in number. We'll discuss one by one each with meaning and with the example. Right? Can, could, may, might, must, shall, should, will, would, ought to, need, dare, used to, ಇವೆಲ್ಲ 13 ಇದಾವೆ. ಈ 13 ನಾವು ನೋಡೋಣ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇದು ಬೇಸಿಕ್ಸ್. ಆಕ್ಸಿಲರಿ ವರ್ಬ್ಸ್ ಪ್ರಕಾರ, ಆಕ್ಷನ್ ವರ್ಬ್ ಪ್ರಕಾರ, ಆಕ್ಷನ್ ಬಂದರೆ ನಮಗೆ ವಾಟ್ ಇಸ್ ದಿಸ್, 3 ಥರ ಕ್ಲಾಸಿಫಿಕೇಶನ್ಸು ಬರ್ತವೆ. ಒಂದು ಟ್ರಾನ್ಸಿಟಿವ್ ವರ್ಬ್, ಇನ್ನೊಂದು ITV ಇಂಟ್ರಾನ್ಸಿಟಿವ್ ವರ್ಬ್, ಇನ್ನೊಂದು DTV ಡೈ ಟ್ರಾನ್ಸಿಟಿವ್ ವರ್ಬ್ಗಳು. ಟ್ರಾನ್ಸಿಟಿವ್ ವರ್ಬಲ್ಲಿ ನಮಗೆ ಒನ್ ಆಬ್ಜೆಕ್ಟ್ ಇಸ್ ಮ್ಯಾಂಡೇಟರಿ. ಇಂಟ್ರಾನ್ಸಿಟಿವ್ ಅಂದರೆ ಇನ್, ಆಪೋಸಿಟ್ ಟು ಟ್ರಾನ್ಸಿಟಿವ್, ಸೊ ನೋ ಆಬ್ಜೆಕ್ಟ್, 0. ಡೈ ಟ್ರಾನ್ಸಿಟಿವ್ ಅಲ್ಲಿ 2 ಆಬ್ಜೆಕ್ಟ್ಸ್ ಸಿಗಬೇಕು. ಇಷ್ಟು ನಮಗೆ ಗೊತ್ತು. ಆಬ್ಜೆಕ್ಟ್ನ ಫೈಂಡ್ ಮಾಡೋದು ಹೆಂಗೆ ಅಂತ ನಮಗೆ ಬೇಕು. ಬಟ್ ಫಸ್ಟ್ ಯು ನೀಡ್ ಟು ನೋ, ನಾವು ತಿಳ್ಕೊಂಡಿದ್ವಿ ಟ್ರಾನ್ಸಿಟಿವ್ ವರ್ಬ್ಸ್ ಅಂತ. ಈ ಟ್ರಾನ್ಸಿಟಿವ್ ವರ್ಬ್ಸ್ದಲ್ಲಿ ಹೌ ದ ಪ್ರೊಜೆಕ್ಷನ್ ಕಮ್ಸ್ ಇನ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಇಸ್ ದಟ್ ವಾಟ್ ವಿ ನೀಡ್ ಟು ಸಿ. ಸಪೋಸ್ ಟ್ರಾನ್ಸಿಟಿವ್ ವರ್ಬ್ಸಲ್ಲಿ ಸಪೋಸ್ ಐ ರೋಟ್ ಅ ಲೆಟರ್. ಐ ರೋಟ್ ಅ ಲೆಟರ್ ಅಂತ ಬರ್ದಿದ್ದೀನಪ್ಪ. ಓಕೆ, ಇಲ್ಲಿ ಸಬ್ಜೆಕ್ಟ್ ಏನು, ಹೂ ರೋಟ್, ಐ ರೋಟ್. ಸೊ ಸಬ್ಜೆಕ್ಟ್ ಇಸ್ ಐ. ರೋಟ್ ಅನ್ನೋದು ವರ್ಬ್, ರೈಟ್, ರೋಟ್ ಅನ್ನೋದು ವರ್ಬ್, ಆಕ್ಷನ್ ವರ್ಬ್, ರೈಟ್. ರೋಟ್ ವಾಟ್ ಅಂತಂದಾಗ ಅ ಲೆಟರ್, ಐ ರೋಟ್ ಅ ಲೆಟರ್. ಸರಿ, ಈಗ ನಾವು ನಮ್ಮ ಅನಾಲಿಸಿಸ್ ಪ್ರಕಾರ ರೋಟ್ ವಾಟ್ ಅಂತ ಕೇಳಿದ ತಕ್ಷಣ ಒಂದು ಲೆಟರ್ ಅಂತ ಬಂತು. ಸೊ ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ ಇದ್ದಾಗ ದಿಸ್ ಲೆಟರ್ ಆರ್ ದಿಸ್ ಆಕ್ಷನ್ ವರ್ಬ್, ಕ್ಯಾನ್ ಐ ಕಾಲ್ ದಿಸ್ ಆಸ್ ಟ್ರಾನ್ಸಿಟಿವ್ ವರ್ಬ್? ಎಸ್. ನೆಕ್ಸ್ಟ್, BRO, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಇದೆಯಲ್ಲ, ಬ್ರೋ ಬಿಲ್ಟ್ ಅ ಬ್ರಿಡ್ಜ್, ರೈಟ್. ಬ್ರೋ ಬಿಲ್ಟ್ ಅ ಬ್ರಿಡ್ಜ್. ಓಕೆ, ನಾವು ಹೇಳಿ, ಅದೇ ಹೇಳಿದ್ನಲ್ಲ, ಆಬ್ಜೆಕ್ಟ್ನ ಫೈಂಡ್ ಔಟ್ ಮಾಡೋದು ಗೊತ್ತಾಗಬೇಕು. ಇಲ್ಲಿ ಸಬ್ಜೆಕ್ಟ್ ಯಾರ ಬಗ್ಗೆ ಮಾತಾಡ್ತಾ ಇದ್ವಿ, ಬ್ರೋ ಬಗ್ಗೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಸೊ ಸಬ್ಜೆಕ್ಟ್, ವರ್ಬ್ ಏನು ಕೆಲಸ ಮಾಡಿದ್ದು, ಸೊ ದಿಸ್ ಇಸ್ ಅನ್ ಆಕ್ಷನ್ ವರ್ಬ್. ನಾವು ಅ ಬ್ರಿಡ್ಜ್ ಈಸ್ ಬಿಲ್ಟ್ ವಾಟ್ ಅಂತಂದಾಗ ವಿಲ್ ಗೆಟ್ ಆಬ್ಜೆಕ್ಟ್.
ಅಗೇನ್ ಆಬ್ಜೆಕ್ಟ್ ಬಗ್ಗೆನೂ ನಾವು ಮಾತಾಡಿದ್ವಿ ಇನ್ ದ ಲಾಸ್ಟ್ ಕ್ಲಾಸಸ್ ಇನ್ ಅವರ್ ಪ್ಲೇ ಲಿಸ್ಟ್. ಪ್ಲೀಸ್ ಗೋ ದೇರ್ ಅಂಡ್ ಚೆಕ್ ಇಟ್ ಅಪ್ ಫಸ್ಟ್. ರೈಟ್, ಟ್ರಾನ್ಸಿಟಿವ್ ವರ್ಬ್ಸ್ ಬಗ್ಗೆ ನೋಡ್ತಾ ಇದ್ವಿ. ಬಟ್ ಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಕೆಲವ್ರಿಗೆ ಆಬ್ಜೆಕ್ಟ್ ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಆಬ್ಜೆಕ್ಟ್ನ ಫೈಂಡ್ ಔಟ್ ಮಾಡೋದು ಅಂತ ಹೆಂಗೆ ಅಂತಂದ್ರೆ, ಸಪೋಸ್ ಅಗೇನ್ ಶಿ ಪರ್ಚೇಸ್. ನೀವು ಫಸ್ಟ್ ವರ್ಬ್ನ ಫೈಂಡ್ ಔಟ್ ಮಾಡಬೇಕು. ಅ ಪೆನ್, ಶಿ ಪರ್ಚೇಸ್ಡ್ ಅ ಪೆನ್. ಕೆಲಸ ಆಗಿದ್ದೇನೋ ಇದು. ದಿಸ್ ಇಸ್ ಪರ್ಚೇಸಿಂಗ್ ಮಾಡೋದೇನೋ ಆಕ್ಷನ್. ಸೊ ಆಕ್ಷನ್ ವರ್ಬ್, ಆಕ್ಷನ್ ವರ್ಬ್. ಯಾರು ಮಾಡಿದ್ದು? ಹೂ ಪರ್ಚೇಸ್ಡ್, ಹೂ ಪರ್ಚೇಸ್ಡ್ ಶಿ. ಸೊ ಶಿ ಈಸ್ ದ ಸಬ್ಜೆಕ್ಟ್. ಶಿ ಪರ್ಚೇಸ್ಡ್ ಹೂಮ್, ನಥಿಂಗ್. ಓ, ಶಿ ಪರ್ಚೇಸ್ಡ್ ಹೂಮ್, ನಥಿಂಗ್. ಓಕೆ, ಆವಾಗ ಶಿ ಪರ್ಚೇಸ್ಡ್ ವಾಟ್, ಶಿ ಪರ್ಚೇಸ್ಡ್ ವಾಟ್ ಅಂತಾಗ ನಮಗೆ ಪೆನ್ ಬರ್ತಾ ಇದೆ. ಸೊ ಆಬ್ಜೆಕ್ಟ್, ರೈಟ್, ಆಬ್ಜೆಕ್ಟ್. ಅದಕ್ಕೇನು ನಮಗೆ ವರ್ಬ್ಗೆ ಇನ್ನೂ ಸ್ಪೆಸಿಫಿಕ್ ಆಗಿ ಆಕ್ಷನ್ ವರ್ಬ್ಗೆ ನೀವು ವಾಟ್, ಹೂಮ್ ಅಂತ ಕೇಳಿದ್ರೆ ನಿಮಗೆ ಸಿಗದೆ ಆಬ್ಜೆಕ್ಟ್. ದಿಸ್ ವಿ ಡಿಸ್ಕಸ್ಡ್ ಅರ್ಲಿಯರ್. ಓಕೆ, ಆಸ್ ಆಬ್ಜೆಕ್ಟ್ ಇಸ್ ಅ noun or a pronoun, object can be a noun or a pronoun, and noun has only two things: living beings and a non-living thing or a non-living thing. Okay, non-living thing ನ ಕೇಳಬೇಕು ಅಂದಾಗ ವಾಟ್ ಅಂತ ಕೇಳ್ತೀವಿ. ಲಿವಿಂಗ್ ಬೀಯಿಂಗ್ ಇದ್ರೆ ಅದಕ್ಕೆ ಹೂಮ್ ಅಂತ ಕೇಳ್ತೀವಿ. ನೌನ್ ಬದಲು ಬರೋದು ನೌನ್ ಆರ್ ಪ್ರೊನೌನ್. ನೌನಲ್ಲಿ ಏನಿದ್ರು ಆದರೆ ನೌನಲ್ಲೂ ಪ್ರೊನೌನಲ್ಲೂ ಇದ್ದೇ ಇರ್ತವೆ. ಪ್ರೊನೌನ್ನ ಡಿಸ್ಕಸ್ ಮಾಡುವಾಗ ವಿ ವಿಲ್ ಬಿ ಗೆಟಿಂಗ್ ಟು ನೋ, ಅಗೇನ್ ವಿಲ್ ಬಿ ಕಮಿಂಗ್ ಟು ವಾಟ್ ಇಸ್ ದಿಸ್ ಆಕ್ಷನ್ ವರ್ಬ್, ಅಗೇನ್ ವಿಲ್ ಬಿ ಕಮಿಂಗ್ ಟು ಆಬ್ಜೆಕ್ಟ್. ಅಗೇನ್ ನಾವಲ್ಲಿ ನೌನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಈಗ ನಾವು ಡಿಸ್ಕಸ್ ಮಾಡ್ತಿರೋದು ಪ್ರೊನೌನ್ ಅಂತ. ಅವಾಗ ಮಾತಾಡೋಣ. ರೈಟ್, ಸಪೋಸ್ ಇನ್ನೊಂದು ಲಾಸ್ಟ್. ವಾಸು ಗೇವ್ ಶಾಂತಿ ಅ ಬುಕ್, ಅ ಪೆನ್, ವಾಟ್ ಎವರ್ ಇಟ್ ಇಸ್. ಏನು ಮಾಡ್ತೀರಾ ಈಗ? ಆಕ್ಷನ್ ಆಗಿರೋದೇನು? ಅಗೇನ್ ಯು ನೀಡ್ ಟು ಚೆಕ್ ವಾಟ್. ಇಲ್ಲಿ ನೋಡಿದ ತಕ್ಷಣ ನೀವೇನು ನೋಡ್ತೀರಾ? ವಾಸು ಗೇವ್ ಶಾಂತಿ. ನೋ, ಯು ನೀಡ್ ಟು ಸ್ಪೆಸಿಫಿಕಲಿ ಫೋಕಸ್ ಆನ್ ವರ್ಬ್. ಇಟ್ ಈಸ್ ಅನ್ ಆಕ್ಷನ್ ವರ್ಬ್. ಯಾರು ಮಾಡಿದ್ದು? ರಿಸೀವರ್ ಆಫ್, ಸಾರಿ, ಡೂಯರ್ ಆಫ್ ಆಕ್ಷನ್ ಇಸ್ ಅ ಸಬ್ಜೆಕ್ಟ್ ಇದು. ಹೂ ಗೇವ್? ವಾಸು ಗೇವ್. ರೈಟ್, ವಾಸು ಗೇವ್ ವಾಟ್? ವಾಸು ಗೇವ್ ವಾಟ್ ಅ ಬುಕ್ ಅಂತ ಬರ್ತಾ ಇದೆ. ಸೊ ಆಬ್ಜೆಕ್ಟ್. ವಾಸು ಗೇವ್ ಹೂಮ್? ಶಾಂತಿ ಬರ್ತಾ ಇದೆ. ಸೊ ದಿಸ್ ಈಸ್ ಆಬ್ಜೆಕ್ಟ್ 1 ಆ್ಯಂಡ್ ಆಬ್ಜೆಕ್ಟ್ 2. ಎರಡೂ ಇದ್ರೆ ಅವಾಗ ಈ ಥರ ವರ್ಬ್ಗಳನ್ನ ನಾವು ಏನು ಹೇಳ್ತೀವಿ? ಟೂ ಆಬ್ಜೆಕ್ಟ್ಸ್. ಅ ವರ್ಬ್, ಅನ್ ಆಕ್ಷನ್ ವರ್ಬ್, ವೆನ್ ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಹೋಲ್ಡ್ ಟೂ ಆಬ್ಜೆಕ್ಟ್ಸ್, ದೆನ್ ದೋಸ್ ಟೈಪ್ ಆಫ್ ಆಕ್ಷನ್ ವರ್ಬ್ಸ್ ಆರ್ ಕಾಲ್ಡ್ ಆಸ್ ಟೂ ಆಬ್ಜೆಕ್ಟ್ಸ್ ಅಂದಾಗ ಡೈ, ಆಬ್ಜೆಕ್ಟ್ಸ್ ಇದ್ದಾಗ ಟ್ರಾನ್ಸಿಟಿವ್, ವರ್ಬ್ಸ್ కాబట్టి ವರ್ಬ್ಸ್. ಸೊ ಇವೆಲ್ಲ ಡೈ ಟ್ರಾನ್ಸಿಟಿವ್ ವರ್ಬ್ಗಳು. ಹೆನ್ಸ್ these ditransitive verbs are the verbs which can hold two objects. Let us see what are all the ditransitive verbs, what are all the transitive verbs. Right, transitive verbs. Suppose I'll write each and every word or verb. You try to form a sentence with that. Okay, don't, what is this? Suppose buy, I bought some mangoes. I bought. ಸ್ಟಾಪ್ ಮಾಡಿ, ನೀವು ಸ್ಟಾಪ್ ಮಾಡಕ್ಕೆ ಬರಲ್ಲ. ರೈಟ್, ಇಲ್ಲೇ ನೋಡಿ. ಐ ಪರ್ಚೇಸ್ಡ್, ಇದನ್ನು ತೆಗೀರಿ. ಶಿ ಪರ್ಚೇಸ್ಡ್, ಫುಲ್ ಸ್ಟಾಪ್ ಬರೀರಿ. ಶಿ ಪರ್ಚೇಸ್ಡ್ ಅಂತಂದಾಗ ನಿಮ್ಗೇನಾದರೂ ಸೆಂಟೆನ್ಸ್ ಮೀನಿಂಗ್ ಫುಲ್ ಅನ್ನಿಸ್ತಾ ಇದೆಯಾ? ಅನ್ಸಲ್ಲ. ಬಿಕಾಸ್ ಆಸ್ ಯು ಹ್ಯಾವ್ ರಿಟನ್ ಅನ್ ಆಕ್ಷನ್ ವರ್ಬ್ ದಟ್ ಈಸ್ ಅ ಟ್ರಾನ್ಸಿಟಿವ್ ವರ್ಬ್. ಹೆನ್ಸ್ ದಿಸ್ ಟ್ರಾನ್ಸಿಟಿವ್ ವರ್ಬ್ ನೀಡ್ಸ್ ಒನ್ ಆಬ್ಜೆಕ್ಟ್. ಯಾವಾಗ ಆಬ್ಜೆಕ್ಟ್ ಸಿಗುತ್ತೋ ಆವಾಗ ನಿಮಗೆ ಇದು ಸೆಂಟೆನ್ಸ್ ಫುಲ್ ಅಂತ ಅನ್ಸುತ್ತೆ. ಅದು ಈ ಆಬ್ಜೆಕ್ಟ್ ಇಲ್ಲದೆ ಇರುವಾಗ this subject and transitive verb combination is a what? Insufficient, what is this matter, and ಆ ಥರ ಬರಬಾರ್ದು ನಾವು. that is an error. ಸೊ ನೀವು ಫಸ್ಟ್ ನೋಡಬೇಕಾಗಿರೋದು ವರ್ಬ್. ಈಗ ವರ್ಬಲ್ಲಿ ಟ್ರಾನ್ಸಿಟಿವ್ ಅಲ್ವಾ ಅಂತ ನೋಡಿದ ತಕ್ಷಣ ಆಬ್ಜೆಕ್ಟ್ ಸಿಗತ್ತಾ ಅಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾವು ಸರ್ ನೋಡಿದ ತಕ್ಷಣ ನನಗೆ ಟ್ರಾನ್ಸಿಟಿವ್ ವರ್ಬ್ ಅಂತ ಗೊತ್ತಾಗಬೇಕು ಅಂತಂದರೆ ವಾಟ್ ಯು ನೀಡ್ ಟು ನೋ? ಯು ನೀಡ್ ಟು ಬಿ ಫೆಮಿಲಿಯರ್ ವಿತ್ ಬೈ. ಈಗ ಬೈ ಅಂತ ಒಂದು ನೆಕ್ಸ್ಟ್ ಯಾವಾಗ ಬಂದ್ರೂ ಓಕೆ ಆಬ್ಜೆಕ್ಟ್ ಸಿಗುತ್ತೆ ಅಂತ ನಿಮಗೆ ಮನಸ್ಸಲ್ಲಿ ಬರಬೇಕು. ಅದೇ ಬರಲಿಲ್ಲ ಅಂತಂದಾಗ ಯು ಆರ್ ಆರ್ಟಿಫಿಷಿಯಲ್. ಆರ್ಟಿಫಿಷಿಯಲ್ ಆಗಿ ನೀವು ಏನು ನೋಡಿದ್ರೂ ಅದು ಆರ್ಟಿಫಿಷಿಯಲ್ ಥರ ಕಾಣಿಸುತ್ತೆ. ವೆನ್ ಯು ಓನ್ ಇಟ್, ಇಟ್ ಬಿಕಮ್ಸ್ ಯೋರ್ಸ್. ಸಪೋಸ್ ಮೇಕ್, ಐ ಮೇಡ್ ಅ ಕಾಫಿ. ಕ್ಯಾನ್ ಐ ರೈಟ್ ಇಟ್ ಆಸ್ ಅ ಟ್ರಾನ್ಸಿಟಿವ್ ವರ್ಬ್? ಎಸ್, ಇಟ್ ಈಸ್ ಅ ಟ್ರಾನ್ಸಿಟಿವ್ ವರ್ಬ್. ರೈಟ್. ಫಾರ್ ಸಪೋಸ್
ದ ಆಕ್ಟರ್ ಅರೈವ್. ದ ಆಕ್ಟರ್ ಅರೈವ್ಡ್. ದ ಆಕ್ಟರ್ ಅರೈವ್ಡ್. ಈಗ ಹೇಳಿ, ಅರೈವ್ಡ್ ಇಲ್ಲಿ ಏನಾದರೂ ಬರಿಬೋದಾ? ಬಿಕಾಸ್ ದಿಸ್ ಇಸ್ ವರ್ಬ್. ದಿಸ್ ಇಸ್ ಅನ್ ಆಕ್ಷನ್ ವರ್ಬ್, ರೈಟ್? ಆಕ್ಷನ್ ವರ್ಬ್, ಸಬ್ಜೆಕ್ಟ್, ಡೂಯರ್ ಆಫ್ ದಿಸ್ ಆಕ್ಷನ್ ಇಸ್ ಸಬ್ಜೆಕ್ಟ್. ವರ್ಬ್ ಏನಾದರೂ ಬರುತ್ತಾ? ದ ಆಕ್ಟರ್ ಅರೈವ್ಡ್ ಬರ್ತಾ ಇದೆಯಾ? ಬರಲಿಲ್ಲ, ರೈಟ್? ಸಪೋಸ್ ಎಸ್ ಪಿ ಬಾಲಸಮುದ್ರಂ, ಎಸ್ ಪಿ ಬಿ ಇಸ್ ಡೈಡ್. ಇಲ್ಲಿ ಏನಾದರೂ ನೆಕ್ಸ್ಟ್ ಏನಾದರೂ ಬರ್ತಾ ಇದೆಯಾ? ಇಲ್ಲ. ಬಂದ್ರೆ ಆನ್ ಸೋ ಅಂಡ್ ಸೋ ಡೇಟ್ ಅಂತ ಬರ್ಬೋದು. ಬಟ್ ವಾಟ್ ಇಸ್ ದಿಸ್ ಆನ್? ಆನ್ ಇಸ್ ಅ ಪ್ರಿಪೋಸಿಷನ್. ಇಟ್ ಈಸ್ ನಾಟ್ ಅನ್ ವಾಟ್ ಇಸ್ ದಿಸ್ ಆಬ್ಜೆಕ್ಟ್. ಬಟ್ ವಾಟ್ ಇಸ್ ದಿಸ್? ಇದನ್ನ ತೆಗಿಬೇಕು. ಯಾಕೆಂದ್ರೆ ದಿಸ್ ಇಸ್ ಅ ಪ್ರಿಪೋಸಿಷನ್ ಪ್ಲಸ್ ಪ್ರಿಪೋಸಿಷನಲ್ ಆಬ್ಜೆಕ್ಟ್ ದಟ್ ವಿಲ್ ಬಿ ಕಮಿಂಗ್ ಇನ್ ದ ಲೇಟರ್ ಸೆಂಟೆನ್ಸಸ್ ದಟ್ ಐ ವಿಲ್ ಡಿಸ್ಕಸ್ ವಿತ್ ಯು. ಆಸ್ ಆಫ್ ನೌ ವಿ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ವರ್ಬ್. ಈ ವರ್ಬ್ ಇದ್ರೆ ನೆಕ್ಸ್ಟ್ ಏನು ಬರೆಯೋಕ್ಕಾಗಲ್ಲ, ಫುಲ್ ಸ್ಟಾಪೇ ಇಡಬೇಕು. ಇಲ್ಲೂ ಹಂಗೆ, ದ ಆಕ್ಟರ್ ಅರೈವ್ಡ್ ಅಂತಂದಾಗ ನೆಕ್ಸ್ಟ್ ಏನು ಬರೆಯೋಕ್ಕಾಗಲ್ಲ. ಸೊ ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಫುಲ್ ಸ್ಟಾಪೇ ಇಡಬೇಕು, ರೈಟ್? ಸಪೋಸ್ ದ ಸ್ಟೂಡೆಂಟ್ಸ್ ಸ್ಟುಡ್, ರೈಟ್? ಸಪೋಸ್ ಶಿ ಸ್ಮೈಲ್ಸ್. ಕೆಲಸ ಏನಾಗ್ತಿರೋದು? ಇದು ಆಕ್ಷನ್ ವರ್ಬ್. ಈ ಆಕ್ಷನ್ ವರ್ಬ್ಗಳು, ಕೆಲವೊಂದು ಆಕ್ಷನ್ ವರ್ಬ್ಗಳು ಬಂದಾಗ ನಮಗೆ ಆಬ್ಜೆಕ್ಟ್ ಸಿಗ್ತಾ ಇಲ್ಲ. ಬರಿಬೇಕು ಅಂತಂದ್ರೂ ನಮಗೆ ಚಾನ್ಸ್ ಇಲ್ಲ. ಇದೇ ಫುಲ್ ಅಂತ ಇದೆ. ಶೀ ಸ್ಮೈಲ್ಸ್ ಆರ್ ಶೀ ಈಸ್ ಸ್ಮೈಲಿಂಗ್ ಅಷ್ಟೇ. ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್ ಅಂತ ಬರಿಬೋದು. ಅಪ್ ಇಸ್ ವಾಟ್? ಆಕ್ಟಿಂಗ್ ಸಮಥಿಂಗ್, ಆಡಿಂಗ್ ಸಮ್ ಮೀನಿಂಗ್ ಟು ಅ ವರ್ಬ್. ಇಟ್ ಈಸ್ ನಾಟ್ ಆಬ್ಜೆಕ್ಟ್, ರೈಟ್? ಅರೈವ್ಡ್ at the airport, at the railway station, at home, whatever you can write. at ಅಂತ ಬರೀಬೇಕು. at is a preposition, prepositional object ಆಗುತ್ತೆ. but it will never become an object to a verb, because this verb it itself is acting like a completeness. ಇಲ್ಲಿ ಏನಾದರೂ ಆಕ್ಷನ್ ನಾವು ಬೇರೆಯವ್ರಿಗೆ ಕೊಡಬೇಕು, ರಿಸೀವರ್ ಆಫ್ ಆಕ್ಷನ್ ಕೊಡಬೇಕು ಅಂತಂದ್ರೆ ಆ ಥರ ರಿಸೀವಿಂಗ್ ಕೊಡೋಕ್ಕೆ ಇಲ್ಲಿ ಏನೂ ಇಲ್ಲ. ಬಂದಿದ್ದಾನೆ, ಸತ್ತೋಗಿದ್ದಾನೆ, ನಿಲ್ತ್ಕೊಂಡಿದ್ದಾನೆ, ರೈಟ್? ಶಿ ಸ್ಮೈಲಿಂಗ್ ಆರ್ ಶಿ ಸ್ಮೈಲ್ಸ್, ವಾಟ್ ಎವರ್ ಇಟ್ ಇಸ್. ಈ ಥರ ಇದ್ದಾಗ ದೀಸ್ ಟೈಪ್ ಆಫ್ ವರ್ಬ್ಸ್ ಆರ್ ಇನ್ ಸ್ಪೆಸಿಫಿಕ್ ಆಕ್ಷನ್ ವರ್ಬ್ಸ್ ವಿಚ್ ಡು ನಾಟ್ ರಿಕ್ವೈರ್ ಅನ್ ಆಬ್ಜೆಕ್ಟ್ ಆರ್ ಆಲ್ ಕಾಲ್ಡ್ ಆಸ್ ITVs, ಇಂಟ್ರಾನ್ಸಿಟಿವ್ ವರ್ಬ್ಸ್. ಈ ಲಿಸ್ಟನ್ನು ನೀವು ಮೈಂಡಲ್ಲಿ ನೆನ್ಪಿಟ್ಕೊಳ್ಳೇಬೇಕು. ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ಯು ಆರ್ ಸೀಯಿಂಗ್ ಇಟ್, ಆರ್ ಫಾರ್ ದ ಸೆಕೆಂಡ್ ಟೈಮ್. ಬಟ್ if you start feeling, this might be the first, but when you feel it for the 4th, 5th, 2nd or 19th time, ITV ನಲ್ಲಿ ಏನು ಬರ್ಬೋದು? ಈಗ ಅರೈವ್ಡ್ ಅಂತ ಬಂದಿದೆಯಾ? ಸಪೋಸ್ ಡೈ ಅಂತ ಬಂದಿದೆಯಾ? ಆಮೇಲೆ ಇನ್ನೇನು ಸ್ಟುಡ್ ಆರ್ ಸ್ಟ್ಯಾಂಡ್, V1 ಅಂತ ಬರೀ, ರೈಟ್? ಇನ್ನೇನಿದೆ? ಸ್ಮೈಲ್ಸ್. ಈ ಥರವೆಲ್ಲ ಸ್ಮೈಲ್ ಸಾಕು. V1 ಫಾರ್ಮ್ ಬರೆಯೋಣ, ರೈಟ್? ಇಫ್ ಐ ಟೆಲ್ ಯು ಒನ್, ಐ ವಿಲ್ ಟೆಲ್ ಯು ಒನ್ ವರ್ಡ್, ವರ್ಬ್ ನೀವು ಹೇಳಿ ಅದು ಎಲ್ಲಿ ಸಿಗುತ್ತೆ? DTVನೂ ಬರೆಯೋಣ. DTVಲಿ ಏನಿದೆ? ಈಗ ಬರೆದಿದ್ವಲ್ಲ, ಗೇವ್ ಅಂತ ಒಂದಿದೆ, ರೈಟ್? ಗೇವ್. ಈಗ ನಾನು ಒಂದು ವರ್ಬ್ ಹೇಳ್ತೀನಿ. ನಾವು ಯು ಟೆಲ್ ಮಿ, ಯು ಪಾಸ್ ಇಟ್ ಅಂಡ್ ಥಿಂಕ್ ಇಟ್, ಟೆಲ್ ಇಟ್ ಟು ಮಿ ವೇರ್ ಇಟ್ ಕಮ್ಸ್. ಓಕೆ? ಕ್ರೈ. ದ ಬೇಬಿ ಕ್ರೈಸ್. ನೌ ಇಟ್ ಈಸ್ ಇಂಟ್ರಾನ್ಸಿಟಿವ್ ವರ್ಬ್. ಸೊ ಕ್ರೈ ಇಸ್ ಅ ಇಂಟ್ರಾನ್ಸಿಟಿವ್ ವರ್ಬ್. ಈಗ ಗೊತ್ತಾಯ್ತಾ? ಸಪೋಸ್ ಓಪನ್. ಶಿ ಓಪನ್ಡ್. ಓಕೆನಾ? ನೋ, ಶಿ ಓಪನ್ಡ್ ಸಮಥಿಂಗ್, ಯು ನೀಡ್ ಇಟ್, ನಿಮ್ಮ ಮನಸ್ಸಲ್ಲಿ ಅನ್ನಿಸ್ತಾ ಇದೆ. ಶಿ ಓಪನ್ಡ್ ದ ಡೋರ್. ಓಪನ್. ಸೊ ಇಟ್ ಈಸ್ ಅ ಟ್ರಾನ್ಸಿಟಿವ್ ವರ್ಬ್. ಒಂದು ಆಬ್ಜೆಕ್ಟ್ ಬೇಕು, ರೈಟ್? ಸಾಲ್ವ್ ಅಂದ್ರೆ ಏನು? ಐ ಸಾಲ್ವ್ಡ್ ಅ ಕ್ವಶನ್ ಆರ್ ಅ ಪ್ರಾಬ್ಲಮ್. ಸೊ ಸಾಲ್ವ್ಡ್ ಇಸ್ ಅ ಟ್ರಾನ್ಸಿಟಿವ್ ವರ್ಬ್. ಆ ಥರ ನಾನು ಕೆಲವೊಂದು ಬರೀತೀನಿ ನೋಡಿ. ಕ್ಯಾಚ್ ಬಂದಾಗ ವಾಟ್ ಈಸ್? ಪೇಂಟ್. ಕಿಕ್. ಕ್ಯಾರಿ. ರೀಡ್. ಬಿಲ್ಡ್. ಹಿ ಬಿಲ್ಟ್ ಅ ಬ್ರಿಡ್ಜ್. ಸಪೋಸ್ ದ ಆರ್ಕಿಟೆಕ್ಟ್ ಬಿಲ್ಟ್ ಅ ಬ್ರಿಡ್ಜ್. ಬರ್ಬೋದಾ? ಬರುತ್ತೆ. ಸೊ ದ್ಯಾಟ್ಸ್ ವಾಟ್. ಓಕೆ, ನೆಕ್ಸ್ಟ್ ವಾಚ್. ಐ ವಾಸ್ ವಾಚಿಂಗ್ ಅ ಮೂವಿ. ಐ ವಾಸ್ ವಾಚಿಂಗ್ ಅಂತ ಸುಮ್ಮನೆ ನಾನು ಇರೋಕ್ಕಾಗಲ್ಲ ಅಂತ ಹೇಳಿ ಐ ವಾಸ್ ವಾಚಿಂಗ್ ಅಂತ ಹೇಳ್ಬಿಟ್ಟು, ಅಲ್ವಾ? ಸಪೋಸ್ ಡ್ರೈವ್. ಬೇಕಾದಷ್ಟಿದ್ದಾವೆ. ಡ್ರೈವ್ ಅಂದರೆ ಏನು? ಸಪೋಸ್ ಐ ಡ್ರೈವ್ ಮೈ ಕಾರ್. ಐ ಡ್ರೈವ್ ಅಂತ ಏನು, ವಾಟ್ ವಿಲ್ ಯು ಡ್ರೈವ್ ಯಾರಂತ? ಸೊ ಐ ಡ್ರೈವ್ ವಾಟ್? ಮೈ ಕಾರ್. ಆ ಥರ ಇದ್ದಾಗ ದೀಸ್ ಆರ್ ಆಲ್ ಟ್ರಾನ್ಸಿಟಿವ್ ವರ್ಬ್ಗಳು.
ಇಂಟ್ರಾನ್ಸಿಟಿವ್ ವರ್ಬ್ಸ್ ನೋಡಿ. ಸಪೋಸ್ ಸ್ವಿಮ್. ಸ್ವಿಮ್ ಅಂದ್ರೆ ಏನು? ಸಪೋಸ್ ಐ ಸ್ವಿಮ್. ಇನ್ ದ ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು, ಇನ್ ಅ ಪಾಂಡ್ ಆಗ್ಬೋದು, ಇನ್ ಅ ಲೇಕ್ ಆಗ್ಬೋದು, ವಾಟ್ ಎವರ್ ಇಟ್ ಇಸ್, ಬಟ್ ಇನ್ ಅಂತ ಬರುತ್ತೆ. ಐ ಸ್ವಿಮ್ ಅಷ್ಟೇ. ರೈಟ್. ನೆಕ್ಸ್ಟ್ ಸ್ಮೈಲ್ ಆಗಿದೆ. ನೆಕ್ಸ್ಟ್ ಬಾರ್ಕ್. ದ ಡಾಗ್ ಬಾರ್ಕ್ಸ್. ಸ್ನೀಸ್. These are the words that which give you a complete meaning when written only verb. The rain is falling or the rain falls. Right? ಇನ್ನೇನಿದ್ದಾವೆ? ಓ ವೆಯ್ಟ್ ಅ ಮಿನಿಟ್ ಯಾರ್. ಯಾ, ಸಪೋಸ್ ಇನ್ನು ಏನಿದ್ದಾವೆ? ಐ ಆಮ್ ನಾಟ್ ಗೆಟಿಂಗ್ ಇಟ್ ಯಾರ್. ಗೋ. ದೇ ಆರ್ ಗೋಯಿಂಗ್. ಶಿ ಗೋಸ್. ಟು ಹರ್ ಹೋಮ್, ಟು ಕಾಲೇಜ್, ಟು ಸ್ಕೂಲ್, ವಾಟ್ ಎವರ್ ಇಟ್ ಇಸ್, ಬಟ್ ಟು ಅಂತ ಒಂದು ಬಂದೇ ಬರುತ್ತೆ. ದೆನ್ ಇಟ್ ಬಿಕಮ್ಸ್ ಅ ಪ್ರಿಪೋಸಿಷನ್. ಶಿ ಗೋಸ್, ದಟ್ಸ್ ಇಟ್. ಓಕೆ. ನೆಕ್ಸ್ಟ್ ಫಾಲ್ ಆಯಿತು. ಲಾಫ್. ಶಿ ಲಾಫ್ಸ್ ಆರ್ ಹಿ ಲಾಫ್ಸ್. ರೈಟ್. ಈ ಥರ ಬೇಕಾದಷ್ಟಿದ್ದಾವೆ. ಬಟ್ ವಾಟ್ ಯು ನೀಡ್ ಟು ನೋ ಇಸ್ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ಅ ವರ್ಬ್ ವೆನ್ ಯು ಸಿ ಅ ಸೆಂಟೆನ್ಸ್. ಇಫ್ ಎನಿ ಆಬ್ಜೆಕ್ಟ್ ಇಸ್ ಅಸೋಸಿಯೇಟೆಡ್ ವಿತ್ ದಟ್ ವಾಟ್ ಇಸ್ ದಿಸ್ ಸೆಂಟೆನ್ಸ್, ದೆನ್ ಎಷ್ಟು ಆಬ್ಜೆಕ್ಟ್ಸ್ ಇದಾವೆ ಅಂತ ನೀವು ನೋಡ್ತೀರಾ. 1, 2 ಇದಾವೆ ಅಂತಂದ್ರೆ ಅವಾಗ ದಿಸ್ ಇಸ್ ಅ ಡೈಟ್ರಾನ್ಸಿಟಿವ್ ವರ್ಬ್. ಏನು ಇಲ್ಲ ಅಂತಂದಾಗ ದಿಸ್ ಇಸ್ ಅ ಇಂಟ್ರಾನ್ಸಿಟಿವ್ ವರ್ಬ್. ಈಗ ಈ ತರ ನೀವು ನೋಡ್ಬಿಟ್ಟು ಇದು ನೋಡಿ, ಸ್ಟ್ಯಾಂಡ್ ಅಂದ್ರೆ ಇಂಟ್ರಾನ್ಸಿಟಿವ್, ಸ್ಟ್ಯಾಂಡ್ ಅಂದ್ರೆ ಇಂಟ್ರಾನ್ಸಿಟಿವ್, ಸ್ಟ್ಯಾಂಡ್ ಅಂದ್ರೆ ಇಂಟ್ರಾನ್ಸಿಟಿವ್, ಈ ತರ ನೀವು ನೋಡ್ತೀರಾ. ರೈಟ್. ಅಥವಾ ಸಪೋಸ್ ಈಗ ನೋಡಿ, ಈಗ ಡೈಟ್ರಾನ್ಸಿಟಿವ್ ಅಲ್ಲಿ ಬೈ, ಕಾಸ್ಟ್, ಸೆಂಡ್, ಟೀಚ್, ಟೆಲ್, ಅಲೋ, ಬ್ರಿಂಗ್. ರೈಟ್. ಈ ಥರವೆಲ್ಲ ಡೈಟ್ರಾನ್ಸಿಟಿವ್ ವರ್ಬ್ಗಳು. ಯಾಕೆ ಸರ್ ಡೈಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀರಾ? ಹೆಂಗೆ ಅಂತಂದರೆ ಸಪೋಸ್ ವಾಟ್ ಎವರ್ ಇಟ್ ಇಸ್, ಐ ಟೀಚ್ ಯು ಇಂಗ್ಲೀಷ್ ಗ್ರಾಮರ್. ಕರೆಕ್ಟಾ ಅಲ್ವಾ? ಐ ಟೀಚ್ ಹೂಮ್? ಯು. ಐ ಟೀಚ್ ವಾಟ್? ಇಂಗ್ಲೀಷ್ ಗ್ರಾಮರ್. ಈಗ 2 ಆಬ್ಜೆಕ್ಟ್ಸ್ ಬಂತಾ ಅಲ್ವಾ? ಅಲೋ. ಅಲೋ ಅಂದ್ರೆ ಏನು? ಅಲೋ. ವಾಟ್ ಇಸ್ ಶಿ ಅಲೋಡ್ ಮೀ ರೈಟಿಂಗ್. ಸಪೋಸ್ my mother or my friend allowed me use laptops. Okay, just a minute, I'll give you. Suppose my friend allowed me to use calculators. To use calculators. Yes, to use calculators. ಈಗ to use ಅನ್ನೋದು 2 plus V1, it is becoming an infinitive. Infinitive is a semi verb. ಅದರಲ್ಲೂ ವರ್ಬ್ ಇದೆ, ಯೂಸ್ ಅನ್ನೋದು. ಸೊ ಐಲ್ ಡಿಸ್ಕಸ್ ದಿಸ್. ಬಟ್ ಎಸ್, ದೇರ್ ಆರ್ ಸಮ್, ವಾಟ್ ಇಸ್ ದಿಸ್, these verbs which are ditransitive, which have to be told in later concepts while discussing non-finite verbs. ಬಟ್ ಅದ್ರ ತನಕ ನೆನ್ಪಿಟ್ಕೊಳ್ಳಿ ದಟ್ these are all ditransitive verbs. ಅದೇ ಹೇಳೋದು, ದಿಸ್ ಇಸ್ 1 by 1 ವೇ ಆಫ್ ನೋಯಿಂಗ್ ದ ಥಿಂಗ್. ಈಗ ಎಲ್ಲ ನಿಮಗೆ ಡೈಟ್ರಾನ್ಸಿಟಿವ್ ವರ್ಬ್ಸ್ ಎಲ್ಲ ನಿಮ್ಗೆ ಲಿಸ್ಟ್ ಬೇಕು ಅಂತಂದಾಗ ದಟ್ ವಿಲ್ ನಾಟ್ ಸರ್ವ್ ಯುವರ್ ಪರ್ಪಸ್ ಯಾರ್. ಸಪೋಸ್ ಕಾಸ್ಟ್ ಅಂತ ಇದೆ, ಇದು ನೀವೀಗ ತಿಳ್ಕೊಬಹುದು. ಸಪೋಸ್ ಮೈ ಲ್ಯಾಪ್ಟಾಪ್ ಕಾಸ್ಟ್ ಮೀ 1 lakh rupee. Cost whom? Me. Cost what? 10 lakh rupee. 10 lakh rupees. ರೈಟ್. ಈಗ 2 ಆಬ್ಜೆಕ್ಟ್ಸ್ ಬಂದಿದ್ದಾವೆ. ದಟ್ಸ್ ವಾಟ್ ಯು ನೀಡ್ ಟು ಡೂ. ಒನ್ ಗುಡ್ ಥಿಂಗ್ ಈಸ್ ವಾಟ್ ಇಸ್ ದಟ್? ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ವರ್ಬ್. ನಾವು ವರ್ಬ್ ನೋಡಿದಾಗ ಆಬ್ಜೆಕ್ಟ್ ಪಕ್ಕದಲ್ಲಿ ಇದೆಯಾ ಅಲ್ವಾ ಅಂತ ಆಟೋಮ್ಯಾಟಿಕ್ ಆಗಿ ಚೆಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣ ಇದು ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್, ಡೈಟ್ರಾನ್ಸಿಟಿವ್ ಅಂತ ಗೊತ್ತಾಗುತ್ತೆ. ದಿಸ್ ಈಸ್ ಯುವರ್ ಡೈಲಿ ರೊಟೀನ್ ಆಫ್ ವೆನ್ ಯು ವಾಂಟೆಡ್ ಟು ಸಿ ಅ ಗ್ರಾಮರ್. ಈಗ ಗ್ರಾಮರ್ ನೋಡ್ತಾ ಇದ್ದೀರಾ, ಗ್ರಾಮರ್ ನೋಡಿದ ತಕ್ಷಣ ನೀವೇನು ನೋಡ್ಬೇಕಂತ ನಿಮಗೆ ಗೊತ್ತಾಗಬೇಕು. ಆ್ಯಂಡ್ ದ್ಯಾಟ್ ಇಸ್ ವಾಟ್ ಯು ಆರ್ ಡೂಯಿಂಗ್ ಇಟ್ ರೈಟ್ ನೌ. ರೈಟ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್ ಆ್ಯಂಡ್ ಡೈಟ್ರಾನ್ಸಿಟಿವ್ ವರ್ಬ್ಸ್. ಈಗ ಎಷ್ಟಿದಾವೆ? ಬೇಕಾದಷ್ಟು ಇರ್ಬೋದು. ನೀವೇನು ಮಾಡ್ತೀರಾ? ಯು ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್. ಆಬ್ಜೆಕ್ಟ್ಸ್ನ ನೀವು ನೋಡಬೇಕು, ವರ್ಬನ್ನು ಚೆಕ್ ಮಾಡಿ ಆಬ್ಜೆಕ್ಟ್ಸ್ ಎಷ್ಟಿದಾವೆ. ಇದ್ರೆ ಓಕೆ, ಇಲ್ಲದೆ ಇರುವಾಗ ಇಲ್ಲಿ ಬರಬಾರ್ದು ಅಂತ ಎರರ್ ಅಷ್ಟೇ. How is it being used is what that we need to check it in subject verb agreement. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಸಿಗುತ್ತೆ. ಬಟ್ ಈಗ ನೀವು ವರ್ಬ್ಗಳನ್ನ ನೋಡ್ತಾ ಇದ್ದೀರಾ. ದಿಸ್ ಇಸ್ ಅ ಫಸ್ಟ್ ಸ್ಟೇಜ್ ಆಫ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ವರ್ಬ್ ಬಗ್ಗೆ ತಿಳ್ಕೊಳ್ಳೋದು. ಇನ್ ದ ನೆಕ್ಸ್ಟ್ ಕ್ಲಾಸಸ್
ವಿ ಶಾಲ್ ಬಿ ಸೀಯಿಂಗ್ ಮೇನ್ ವರ್ಬ್ ಫಾರ್ಮ್ಸ್. V2 ಅಂದರೆ ಏನು, V3 ಅಂದರೆ ಏನು, V3 is what, why is it called as participle, where are the uses of V3, what is V1 plus inform, ಇವೆಲ್ಲ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಡೀಟೇಲ್. ಲೆಟ್ ಮಿ ಮೀಟ್ ಯು ದೇರ್. ಟೇಕ್ ಕೇರ್.